Yeah. ನಮಸ್ಕಾರ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ಹೇಗೆ ಆಚರಿಸಿದ್ವಿ, ಹೇಗೆ ಏನು ನೋಡೋಣ ಬನ್ನಿ. ಯಾಕಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಲ್ಲಿ ನಾವು ಅಕ್ಷಯ ತೃತೀಯ ಮಾಡ್ತೀವಿ. ಕೆಲವರಂತೂ ಅಂಗಡಿಗೆ ಹೋಗಿ ಚಿನ್ನನ ಕೊಂಡ್ಕೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡ್ತಾರೆ. ಆದರೆ ಮನೆಯಲ್ಲಿ ಇಟ್ಟಿರುವಂತಹ ಲಕ್ಷ್ಮಿನ ತೊಗೊಂಡೋಗಿ ಅವ್ರ ಕೈಗೆ ಕೊಟ್ಟು ಚಿನ್ನನ ತೊಗೊಂಡು ಬರ್ತಾರೆ. ಆದರೆ ನಮ್ಮಲ್ಲಿ ಆ ರೀತಿ ಮಾಡೋಲ್ಲ. ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ. ನಾನು ಏನಿಲ್ಲ ಸ್ನೇಹಿತರೆ, ಮೊದಲೇ ನಾನು ಹಿಂದಿನ ದಿನವೇ ನಾನು ಅಂಗಡಿಯಿಂದ ಬೆಲ್ಲ, ಗೋಧಿ, ಅಕ್ಕಿ, ಈ ಉಪ್ಪು, ಕಲ್ಲುಪ್ಪು ಮತ್ತು ನಮ್ಮ ಮನೇಲಿ ಇರುವಂತಹ ಬೆಳ್ಳಿಯನ್ನು ಕ್ಲೀನಾಗಿ ತೊಳೆದು ಚಿನ್ನನ ಅಷ್ಟೇ ನೋಡಿ ಈ ರೀತಿ, ಮತ್ತು ಮನೆಯಲ್ಲಿರುವಂತಹ ಲಕ್ಷ್ಮಿನ ಅಂದರೆ ದುಡ್ಡನ್ನು ನಾನು ಇಟ್ಟು ಪೂಜೆ ಮಾಡ್ತೀನಿ ಸ್ನೇಹಿತರೆ. ಯಾಕಂದರೆ ನಮ್ಮ ಮನೇಲಿರೋವಂಥ ವಸ್ತುಗಳು ನೋಡಿ ಇಷ್ಟೇ ನಾನು ಇಡೋವಂಥದ್ದು. ಇಟ್ಬಿಟ್ಟು ನಾನು ಅಕ್ಷಯವಾಗಲಿ ನನ್ನ ಮನೇಲಿರುವಂತಹ ಪ್ರತಿಯೊಂದು ವಸ್ತುವು ಹೆಚ್ಚೆಚ್ಚು ಹುಕ್ಕಲಿ ಅಂತ ಕೇಳಿಕೊಂಡು ಪೂಜೆ ಮಾಡ್ತೀನಿ. ನನ್ನ ದುಡ್ಡನ್ನು ತೊಗೊಂಡೋಗಿ ನಾನು ಅಂಗಡಿಗೆ ಕೊಟ್ಟು ಚಿನ್ನನ, ಕೆಲವರು ತುಂಬ ಜನ ಚಿನ್ನ ತಂದರೆ ಮಾತ್ರ ಅಂತ ಅಂದ್ಕೊಳ್ತಾರೆ. ಆದರೆ ನನ್ನ ಮನೆಯಲ್ಲಿ ಹೇಳ್ಕೊಟ್ಟಿದ್ದು ಚಿನ್ನ ಒಂದೇ ಅಲ್ಲ ಮನಸ್ಸಿಗೆ ನೆಮ್ಮದಿ ಸಿಗೋದು. ಮನಸ್ಸಿಗೆ ನೆಮ್ಮದಿ ಸಿಗಬೇಕಂದ್ರೆ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಮೊದಲು ಅದನ್ನು ಪೂಜೆ ಮಾಡಿ ಬರೀ ದುಡ್ಡು ಕೊಟ್ಟು ಚಿನ್ನ ಕೊಂಡ್ಕೊಳ್ಳೋದೊಂದೇ ಅಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ, ಎಲ್ಲರೂ ಚಿನ್ನ ಚಿನ್ನ ಅಂತಾರೆ, ನೀವು ಒಬ್ಬರೇ ಯಾಕೆ ಈ ರೀತಿ ಹೇಳ್ತೀರಾ ಅಂದರೆ, ನಾನು ತುಂಬ ಕಡೆ ಕೇಳಿದ್ದೀನಿ ಸ್ನೇಹಿತರೆ, ಚಿನ್ನಕ್ಕೋಸ್ಕರ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳೋದು ಆ ರೀತಿ ಬೇಡ ಅಂತ ಈ ರೀತಿ ನಾನು ಹೇಳ್ತಾ ಇದ್ದೀನಿ.